ಇವತ್ತು ಏನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆ ಡಿ ಬಿ ಮೀಟಿಂಗ್ ನಡೀತಾ ಇದೆ ನೋಡಿ. ನಾನು ಇಷ್ಟೇ ವಿವರಣೆ ಮಾಡಿಸೋದು. ಕೆ ಡಿ ಬಿ ಮೀಟಿಂಗ್ ಅಂದರೆ ಏನರ್ಥ? ಇವತ್ತಿನ ದಿವಸ ಕೆ ಡಿ ಬಿ ಮೀಟಿಂಗ್ ನಡೀತಾ ಇದೆ ಅಂತ ಅಂದರೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂತಹ, ಇಡೀ ರಾಜ್ಯಕ್ಕೆ ಗ್ಯಾರಂಟಿ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಕೆ ಡಿ ಬಿ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಿ ಒಬ್ಬ ಅಧಿಕಾರಿಗಳಿಗೆ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಏನಾಗಿದೆ ತೊಂದರೆಗಳು ಆಗು ಹೋಗುಗಳನ್ನ ಇಲ್ಲಿ ಕೇಳಲಿಕ್ಕೆ ಬಂದಿದ್ದಾರೆ. ಮಾನ್ಯ ಕಂದಾಯ ಸಚಿವರ ನೇತೃತ್ವದಲ್ಲಿ ಇವತ್ತು ಕೆ ಡಿ ಬಿ ಮೀಟಿಂಗ್ ನಡೀತಾ ಇದೆ. ಹಾಗೂ ಹಾಸನದಲ್ಲಿ 23ನೇ ತಾರೀಕು ಏನು ತೊಂದರೆ ನಡೀತು, ಒಂದು ಇಮ್ಸ್ ಆಸ್ಪತ್ರೆಯಲ್ಲಿ ಒಂದು ತಾಯಿ ಮಗುನ ಬಿಟ್ಟು ತಾಯಿ ತೀರೋಗಿದ್ದಾರೆ. ಆ ಸಮಸ್ಯೆಗಳನ್ನ, ಹಲವಾರು ಸಮಸ್ಯೆಗಳನ್ನ ಜನರು ಇಲ್ಲಿ ತಂದಿದ್ದಾರೆ. ಸ್ಥಳೀಯ ಶಾಸಕರುಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ 6-7 ಜನ ಶಾಸಕರು ಗೆದ್ದಿದ್ದಾರೆ. ಇಲ್ಲಿ ಶಾಸಕರು ಒಬ್ಬರೂ ಇಲ್ಲ, ಬರೋದು ಹೋಗೋದು. ಯಾರು ನಮ್ಮ ಮಾನ್ಯ ಉಳ್ಳಳ್ಳಿ ಸುರೇಶ್ ಸಾಹೇಬರು ಬಂದರು, 5 ನಿಮಿಷ ಇದ್ದರು, ಹೋದರು. ಈಗ ತಾನೇ ಸಿಮೆಂಟ್ ಮಂಜಣ್ಣವ್ರು ಬಂದಿದ್ದಾರೆ. ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ಸುರೇಶ್ ಅವರೇ ಆಗಲಿ ಅಥವಾ ಎಚ್ ಡಿ ರೇವಣ್ಣ ಅವರೇ ಆಗಲಿ ಯಾರು ಕೂಡ ಇಲ್ಲ. JDS ಶಾಸಕರು ಒಬ್ಬರೂ ಇಲ್ಲ. ಏನಕ್ಕೆ, ಯಾವ ಥರ ಇದು ನಿಮ್ಮ ಆಗುವವರು? ನಿಮ್ಮ ತಾಲೂಕಲ್ಲಿ ಏನು ಸಮಸ್ಯೆಗಳಿಲ್ವಾ? ಹಾಸನ ತಾಲೂಕಲ್ಲಿ ಎಷ್ಟು ಸಮಸ್ಯೆಗಳಿದೆ? ಸ್ವರೂಪ್ ಅವರು ಎಲ್ಲೋಗಿದ್ದಾರೆ? ಈಗ ನಿಮ್ಮ ಪಕ್ಷದಲ್ಲಿ JDS ಪಕ್ಷದಲ್ಲಿ ಮಾನ್ಯ ರೇವಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಎಷ್ಟು KDP ಸಭೆಯನ್ನು ನಡೆಸಿದ್ದಾರೆ? ಆಗ ಎಲ್ಲ ಗೈರಾಗ್ತಾಯಿದ್ರು. ಅದೀಗ ಎಲ್ಲ MLAಗಳು, ಕಾಂಗ್ರೆಸ್ MLAಗಳು ಕೂಡ ಬಂದಿಲ್ವಾ? ಎಷ್ಟೋ ಜನ ದೇವೇಗೌಡರು ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಶಾಸಕರು. ಅದೇ ರೀತಿ ನಾನು ಮುಂದಿನ ದಿವಸಗಳಲ್ಲಿ ಈಗ ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆ ಡಿ ಬಿ ಸಭೆ ಆಗಲಿ, ಯಾವುದೇ ಒಂದು ಮೀಟಿಂಗ್ ಆಗಲಿ, ಹೋಗುಗಳಿರ್ತವೆ. ಅಧಿಕಾರಿಗಳ ಹತ್ರ ಸಾರ್ವಜನಿಕರುಗಳು ಬಂದಿರ್ತಾರೆ, ಇಲ್ಲಿ ಹಲ್ದಾಡುವಂಥ ಕೆಲಸಗಳು ಆಗ್ತಾ ಇರ್ತವೆ. ದಯವಿಟ್ಟು ಶಾಸಕರುಗಳು ಎಲ್ಲ ವಿಧಾನಸೌಧಕ್ಕೆ ಹೋಗೋದಲ್ಲ, ಇಲ್ಲಿ ಜಿಲ್ಲೆಯಲ್ಲಿ ಆಗೋಂಥದ್ದು ಏನಿದೆ ಕೆ ಡಿ ಬಿ ಮೀಟಿಂಗು, ಈ ಮೀಟಿಂಗ್ಲಿಗೆ ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ JDS ಶಾಸಕರೇ ಆಗಲಿ, BJP ಶಾಸಕರೇ ಆಗಲಿ, ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಭಾಗಿಯಾಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ದಯವಿಟ್ಟು